ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಹೊಸ ಕ್ಯಾಮ್ರಾ ತೊಗೊಂಡಿದ್ದೀನಿ ಆಯಿತಾ. ಎಷ್ಟೋ ದಿನದ ಕನಸಿದ್ದು. ನನ್ನ ಹತ್ರ ಮುಂಚೆ ಫೋನಲ್ಲೇ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಸ್ವಲ್ಪ ದಿನ ನಾನು ಒಂದು ಕ್ಯಾಮ್ರಾ ತೊಗೊಂಡೆ. ಅದು ಚಿಕ್ಕದು ಚೆನ್ನಾಗಿತ್ತು, ಕೆನಾನ್ದು. ಸೊ ಇದೆ ಆ ಕ್ಯಾಮ್ರಾ. ಕೊಟ್ಬಿಡೋಣ ಅಂತಾನು ಎಷ್ಟೊಂದು ಸತಿ ಪ್ಲಾನ್ ಮಾಡ್ಕೊಂಡೆ ಗೊತ್ತಾ. ಅದು ಯಾಕೋ ಕೊಡೋ ಇದೇ ಆಗಲಿಲ್ಲ. ಎಷ್ಟು ಪುಟ್ದಾಗಿ ಚೆನ್ನಾಗಿದೆ. ಸುನಿ ಅಂದರು, ಅರ್ಧ ರೇಟ್ ಕೊಡೋ ಬದಲು ಇಟ್ಕೊಂಬಿಡು, ಮುಂದೆ ಒಂದಿನ ಯೂಸ್ ಆಗುತ್ತೆ. ವೀರಿಗೋ ಇಲ್ಲ ಸುಮ್ಮನೆ ಒಂಥರ ಮನೇಲಿ ಇರಲಿ, ನಮ್ಮ ಫಸ್ಟ್ ಕ್ಯಾಮ್ರಾ ಅನ್ನೋದು ಇರುತ್ತಲ್ಲ, ಮಾರೋದು ಬೇಡ ಅನ್ನೋ ಒಂದು ರೀಸನ್ಗೆ ನಾವು ಮಾರಲಿಲ್ಲ, ಹಾಗೆ ಇಟ್ಕೊಂಡ್ವಿ. ಇದಕ್ಕೆ ಎಷ್ಟೊಂದು ಈ ಥರ ಇದೆಲ್ಲ ಆಕ್ಸೆಸರೀಸ್ ಎಲ್ಲ ತುಂಬ ಕಾಸ್ಟ್ಲಿ ತರಿಸಿ ಹಾಕ್ಸಿದ್ದೆ. ಸೊ ಆಕ್ಸೆಸರೀಸ್ಗೆ ಒಂದು 10,000 ಖರ್ಚು ಮಾಡಿದ್ದೀನಿ. ಬರೀ ಆಕ್ಸೆಸರೀಸ್ಗೆ, ಟ್ರೈಪಾಡ್ಗೆ, ಆಕ್ಸೆಸರೀಸ್ಗೆ ಆ್ಯಂಡ್ ಕ್ಯಾಮ್ರಾ ಎಲ್ಲ ಸೇರಿ ಇದಕ್ಕೊಂದು ಅರೌಂಡ್ 48,000-50,000 ವರೆಗೂ ಖರ್ಚಾಗಿತ್ತು. ಸೊ ಇದು ಒಂದು ಕ್ಯಾಮ್ರಾ. ಬಟ್ ಇದು ಏನೋ ಒಂಥರ ನನಗೆ ಇದರಲ್ಲಿ ಶೂಟ್ ಮಾಡಿ ನನ್ನ ಐಫೋನಲ್ಲಿ ಶೂಟ್ ಮಾಡಿದ್ರೆ ನನ್ನ ಐಫೋನ್ದೇ ಇಷ್ಟ ಆಗ್ತಾಯಿತ್ತು. ಇದು ಯಾಕೋ ನನಗೆ ಇಷ್ಟ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಅದೊಂದು ಕ್ಯಾಚ್ ಸಿಗಲೇ ಇಲ್ಲ ಇದರಲ್ಲಿ. ಯಾವಾಗಲೂ ಫೋನಲ್ಲೇ ಒಂಥರ ರೂಢಿ ಆಗೋಯ್ತು. ಅದಕ್ಕೆ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇರಲಿ, ಸುನಿ ಹೇಳ್ದಂಗೆ ಫಸ್ಟ್ ಕ್ಯಾಮ್ರಾ ಅಲ್ವಾ ಅದೊಂದು ಎಮೋಷ್ನಲ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ತುಂಬ ಜನ DJI ಕ್ಯಾಮ್ರಾ ತೊಗೊಂಡಿರೋದನ್ನ ನಾನು ನೋಡಿದ್ದೆ. ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫೀಡಲ್ಲೆಲ್ಲ ಬರೀ ಅದೇ ಬರ್ತಾಯಿತ್ತು. ನಾನು ಆಸ್ಮೋ ಪಾಕೆಟ್ 3ನ ನೋಡಿದ್ದೆ ಆಯಿತಾ. 3 ಬಂದಾಗ ತೊಗೊಳ್ಳೋಣ ಅಂದ್ಕೊಂಡ್ವಿ. ಒನ್ ಟೈಮಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಆಫರ್ ಕೂಡ ಕೊಟ್ಟಿದ್ರು. ಆವಾಗಲೂ ತೊಗೊಳ್ಳೋಣ ಅಂದ್ಕೊಂಡ್ಬಿಟ್ಟು ಆಮೇಲೆ ಎಲ್ಲೋ ಒಂದು ಕಡೆ ಅದು ಮಿಸ್ ಆಗ್ತಾಯಿತ್ತು, ಪುಷ್ ಆಗ್ತಾಯಿತ್ತು. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಇಲ್ಲ 4 ಲಾಂಚ್ ಮಾಡ್ತಾರಂತೆ, 4 ಯಾವ ಥರ ಇರುತ್ತೆ ಏನು ಅಂತ ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಫೈನಲಿ 4 ಲಾಂಚ್ ಆಗಿದ್ರು. ಇಂಡಿಯಾದಲ್ಲಿ ಅಷ್ಟು ಎಲ್ಲೂ ಸಿಗ್ತಾ ಇರಲಿಲ್ಲ. ಅವರ ಇದರಲ್ಲೂ ಕೂಡ ಔಟ್ ಆಫ್ ಸ್ಟಾಕ್ ಅಂತ ಬರ್ತಾಯಿತ್ತು. ಆಮೇಲೆ ನೋಡಿದ್ಮೇಲೆ ಜಯನಗರ್ DJI ಅಂಗಡೀಲಿ ಸಿಕ್ತು. ಸರಿ ಆಯಿತು, ಮೊನ್ನೆ ಹೋಗ್ಬಿಟ್ಟು DJI ಆಸ್ಮೋ ಪಾಕೆಟ್ 4 ಇದು ಕ್ರಿಯೇಟರ್ ಕಾಂಬೋ ಅಂತ. ಸೊ ಫುಲ್ ಕಾಂಬೋ ತೊಗೊಂಡು ಬಂದ್ವಿ. ಎಷ್ಟು ಖುಷಿ ಆಯಿತು ಗೊತ್ತಾ ಸುನಿ. ನಾನು ಸುಮ್ಮನೆ ನೋಡ್ಕೊಂಬರೋಣ ಹೆಂಗಿದೆ ಅಂತ, ಕಂಪೇರ್ ನೋಡ್ಕೊಬರೋಣ ಅಂತ ಹೋದ್ವಿ. ನೋಡಿದ್ರೆ ತಗೊಂಡೇ ಬಂದ್ಬಿಟ್ವಿ. ಅಲ್ಲಿ ಜಾಸ್ತಿ ಪೀಸಸ್ ಇರಲಿಲ್ಲ, ಒಂದು 6 ಪೀಸಸ್ ಏನೋ ಅಷ್ಟೇ ಇದ್ದಿದ್ದು. ಮತ್ತೆ ಇನ್ಯಾವಾಗಾದ್ರು ತೊಗೊಳ್ಳೋಣ ಅಂದರೆ ಅದು ಪುಷ್ ಆಗಿಬಿಡುತ್ತೆ. ಹೆಂಗಿದ್ರೂ ಅಷ್ಟು ದೂರ ಹೋಗಿದ್ವಿ. ಸೊ ಹಾಗಾಗಿ ನಾವು ತೊಗೊಂಡೇ ಬಂದ್ಬಿಡೋಣ ಅಂತ ತೊಗೊಂಡ್ವಿ. ಆ್ಯಂಡ್ ಇದ್ರ ಪ್ರೈಸ್ ಎಲ್ಲ ನಾನು ಹೇಳ್ತೀನಿ ಎಷ್ಟಾಯಿತು ಏನು ಅಂತ. ನೋಡಿ ಎಷ್ಟು ಚಿಕ್ಕ ಪೌಚ್ ಈ ಥರ ಕೊಟ್ಟಿರ್ತಾರೆ. ಆ್ಯಂಡ್ ಇದಕ್ಕೆ ತುಂಬ ಒಳ್ಳೆ ರಿವ್ಯೂಸ್ ಇದೆ. ಆ್ಯಂಡ್ ತುಂಬ ದೊಡ್ಡ ಕ್ರಿಯೇಟರ್ ಹತ್ರ ಎಲ್ಲ ಈ ಥರದ್ದು ಒಂದು ಕ್ಯಾಮ್ರಾ ಇರುತ್ತೆ. ಸೊ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಲಾಸ್ಟ್ ಸ್ಯಾಟರ್ಡೇ ತೊಗೊಂಡಿದ್ದು. ಈಗ ಆಲ್ರೆಡಿ ಒಂದು 6 ಡೇಸ್ ಆಗೋಗಿದೆ. ಒಂದು 6 ಡೇಸ್ ಆಯಿತು ಕ್ಯಾಮ್ರಾ. ಆ್ಯಂಡ್ ಯೂಸ್ ಕೂಡ ಮಾಡಿ ನೋಡಿ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲ ಆಗೋಯ್ತು. ತಂದಿದ್ದ ದಿನವೇ ಹೆಂಗೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ. ನೋಡಿ ಇಷ್ಟೇ ಇರೋದು ಇದು. ಹಿಂಗೆ ಆನ್ ಮಾಡಿದ್ರೆ ಪಾಮ್ ಪುಟಾಣಿ ಎಷ್ಟು ಕ್ಯೂಟ್ ಇದೆ ಗೊತ್ತಾ. ಆಮೇಲೆ ಒಂದಷ್ಟು ಇದನ್ನೆಲ್ಲ ಸೆಟ್ ಮಾಡ್ಕೊಂಡ್ವಿ ನಾವೇನೆ, ಹೆಂಗೆ ಬೇಕು ಏನು ಅಂತ. ಒಂಥರ ಖುಷಿ ಆಗುತ್ತೆ. ಚೆನ್ನಾಗಿದೆ, ನನ್ನ ಫೋನ್ಗಿಂತ ಚೆನ್ನಾಗಿದೆ ಅಂತ ಅನ್ಸಿದ ಕ್ಯಾಮ್ರಾ ಅಂದರೆ ಇದೇನೆ. ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ ಆಯಿತಾ. ನಾವೆಲ್ಲರೂ ಹೋಗಬೇಕು ಈ ಥರ ಚಿಕ್ಕದಾಗೆ ವಿಡಿಯೋ ಶೂಟ್ ಮಾಡ್ಕೊಂಬರೋಕ್ಕೆಲ್ಲ ಸಖತ್ತಾಗಿದೆ ಇದು. ಆ್ಯಂಡ್ ಇದಕ್ಕೆ ತುಂಬ ಒಳ್ಳೆ ಆಕ್ಸೆಸರೀಸ್ ಕೊಟ್ಟಿದ್ದಾರೆ 4ಅಲ್ಲಿ. ಮೇಯ್ನ್ ಏನಂದರೆ ಈ ಥರ ಲೈಟು. ಕ್ರಿಯೇಟರ್ ಕಾಂಬೋ 3ಅಲ್ಲಿ ಈ ಥರ ಲೈಟ್ ಇಲ್ಲ, ಬಟ್ 4ಅಲ್ಲಿ ಈ ಥರ ಲೈಟ್ ಇದೆ ನೋಡಿ. ಅಂದರೆ ರಾತ್ರಿ ಹೊತ್ತೆಲ್ಲ ಶೂಟ್ ಮಾಡೋಕ್ಕೆ ಬೆಳಕಿರೋ ಥರ ಈ ಥರ ಚೆನ್ನಾಗಿದೆ. ಸೊ 4ಅಲ್ಲಿ ಈ ಥರದ್ದು. ಆಮೇಲೆ ಮೈಕೆಲ್ಲ ಅವ್ರದ್ದು ಸಖತ್ತಾಗಿರುತ್ತೆ ಆಯಿತಾ. ಆಫ್ ಮಾಡ್ತೀನಿ. ತುಂಬ ಅಂದರೆ ಇದ್ರದ್ದು ಕ್ಯಾಮ್ರಾನ ಐಕ್ಳ ಕ್ಯಾಮ್ರಾಗೆ ಗಾರ್ಡ್ ಥರ ಇದೊಂದು ಕೊಟ್ಟಿದ್ದಾರೆ. ಆಮೇಲೆ ಇದು ಮೈಕ್ದು ಆಕ್ಸೆಸರೀಸ್ ಇದೆಲ್ಲ. ಇದು ಬಂದ್ಬಿಟ್ಟು ಎಷ್ಟೊಂದು ಓಪನ್ ಮಾಡಿಲ್ಲ ಆಯಿತಾ, ಸ್ವಲ್ಪ ಮಾತ್ರ ಓಪನ್ ಮಾಡಿದ್ದೀನಿ. ಇದು ಲೆನ್ಸು. ಇದೆಲ್ಲ ಮ್ಯಾಗ್ನೆಟಿಕ್ ಲೆನ್ಸು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಿಂಗಿದೆಯಾ, ಅಷ್ಟೇ. ಅದೊಂದು. ಇನ್ನೂ ಏನೇನಿದೆ ಎಕ್ಸಿಟ್ ಮಾಡೋಣ ಫಸ್ಟಿಗೆ ಸದ್ಯಕ್ಕೆ.
ಏನು ಗೊತ್ತಾ, ಇದು ಇನ್ನೂ ಫಸ್ಟ್ ತೊಗೊಂಡಿರೋದಲ್ವಾ, ನಂಗೆ ಅಷ್ಟು ಇನ್ನೂ ಆಕ್ಸಸರೀಸು ಅದೆಲ್ಲ ಇನ್ನೂ ರೂಢಿ ಆಗಿಲ್ಲ. ಇವ್ ನೋಡ್ರಿ, ಒಂದು ಸೈಕಲ್ ಗ್ಯಾಪಲ್ಲಿ ಒಂದೊಂದು ಥರ ಕಟ ಕಟ. ಏಯ್, ಹೆಂಗಿದೆ ಒಂದೊಂದು ಹೊಸದು ಕ್ಯಾಮ್ರಾ? ಚೆನ್ನಾಗೈತೆ. ಹಾ, ಚೆನ್ನಾಗೈತೆ. ಚೆನ್ನಾಗೈತೆ. ಇಷ್ಟ ಆಯ್ತಾ? ಇಷ್ಟ ಆಯಿತು. ಆಮೇಲೆ ಇದು ಬಂದ್ಬಿಟ್ಟು ಮೈಕ್ದು ಕ್ಲಿಪ್ಪು, ಆಮೇಲೆ ಮಾಮೂಲಿ ಚಾರ್ಜರ್ಸ್ದು, ಆಮೇಲೆ ಇನ್ನೇನಿದಾವೆ ಇರೋದ್ರಲ್ಲಿ? ಮೈಕ್ ಎಲ್ಲ, ಇದು ಮೈಕ್ ಡಿ ಜೆ ಆಸ್ಮೋ ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ಅವರೇ ಕೊಟ್ಟಿರೋ ಟ್ರೈಪೋಡು ಮತ್ತು ಬ್ಯಾಟ್ರಿ. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಚಾರ್ಜಸ್. ಸೊ ಇಷ್ಟೆಲ್ಲ ಇದೆ ಈ ಬ್ಯಾಗಲ್ಲಿ. ಆ್ಯಂಡ್ ಇದ್ರ ಜೊತೆಲಿ ಇನ್ನೊಂದು ಬ್ಯಾಗ್ ಕೊಟ್ಟಿದ್ದಾರೆ, ಎಲ್ಲರೂ ಹೋಗುವಾಗ ಬರೀ ಕ್ಯಾಮ್ರಾನ ಎತ್ಕೊಂಡು ಹೋಗೋ ಥರ. ಇದು ಇದರಲ್ಲಿ ನಾನು ನನ್ನ ಹಳೆಯ ಕ್ಯಾಮ್ರಾನ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ನೀವು ನೋಡಿದ್ರಲ್ಲ, ಇದು ಚಿಕ್ಕದಾಯಿತು. ನಾನು ಇನ್ನೂ ಒಂದಷ್ಟು ಆಕ್ಸೆಸರೀಸ್ ಎಲ್ಲ ತರಿಸಿದ್ದೀನಿ. ಈ ಕ್ಯಾಮ್ರಾಗೂ ಕೂಡ ಆರ್ಡರ್ ಮಾಡಿದ್ದೀನಿ, ಇನ್ನೂ ಸಿಗ್ತಾ ಇಲ್ಲ ಎಲ್ಲೂ ಆಕ್ಸೆಸರೀಸು, ಯಾಕಂದರೆ ಇವಾಗ ತಾನೇ ಲಾಂಚ್ ಆಗಿರೋದಲ್ವಾ. ಹಾಗಾಗಿ ಇದಕ್ಕೆ ಇನ್ನೂ ಸಿಲಿಕಾನ್ ಕೇಸು ಆ ಥರದ್ದೆಲ್ಲ ಏನೂ ಸಿಗ್ತಾ ಇಲ್ಲ. ಸೊ ಈಗ ಸದ್ಯಕ್ಕೆ ಎಲ್ಲೋ ಒಂದು ಕಡೆ ಹುಡುಕಿ ತೊಗೊಂಡಿದ್ದೀನಿ. ನನಗೆ ಇಷ್ಟ ಆಗಿದೆ ಅಂದರೆ ಈ ಲೈಟ್ ಆಪ್ಷನ್ನು ಮತ್ತು ಒಂದಷ್ಟು ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಥರದ್ದೆಲ್ಲ ಸೂಪರಾಗಿದೆ. ತೋರ್ಸೋದ ನಿಮಗೆ ನಮ್ಮ ಕ್ಯಾಮ್ರಾನ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಎಷ್ಟಾಯ್ತಪ್ಪ ಅಂದರೆ, ಫುಲ್ ಕ್ರಿಯೇಟರ್ ಕಾಂಬೋಗೆ ನಮಗೆ ಸಿಕ್ಕಿದ್ದು ಬಂದ್ಬಿಟ್ಟು 70,000 ರುಪೀಸು. ಆ ಕ್ಯಾಮ್ರಾಗಿಂತ ಕಾಸ್ಟ್ಲಿ ಕ್ಯಾಮ್ರಾ. ಬಟ್ ನಿಮಗೆ ಅನ್ಸ್ಬೋದು ಇಷ್ಟು ಚಿಕ್ಕದಕ್ಕೆ 70,000 ಅಂತ. ಅದ್ರ ಒಳಗಡೆ ಅಷ್ಟು ಮ್ಯಾಟ್ರ್ ಇದೆ ಅಂತ ಆಯಿತು. ಸೊ ನ್ಯೂ ಕ್ಯಾಮ್ರಾ ನೇಂದ ನಾಚೆ ಹೋದಾಗ ಮನೇಲಿ ಒಂದಷ್ಟು ವ್ಲಾಗ್ ಮಾಡೋದಕ್ಕೆಲ್ಲ ಇದನ್ನೇ ಯೂಸ್ ಮಾಡೋಣ ಅಂತ. ಸುನಿ ಅಂದಿದ್ದಾರೆ, ತಗೊಂಡ್ಮೇಲೆ ಆ ಕ್ಯಾಮ್ರಾ ಥರ ಸುಮ್ಮನೆ ಇಟ್ಟರೆ ನೋಡು, ಆಮೇಲೆ ಇದರಲ್ಲೇ ನೀನು ಶೂಟ್ ಮಾಡಬೇಕು, ಇದರಲ್ಲೇ ನೀನು ವೀಡಿಯೋ ಮಾಡಬೇಕು ಅಂತ ಅಂದರು. ಹ್ಞೂ ಸರಿ ಆಯಿತು. ಆಮೇಲೆ ಇನ್ನೊಂದು ಏನಾಯಿತು ಗೊತ್ತಾ, ನನ್ನ ಫೋನು 1 TB ಇರೋದು. ಆ್ಯಂಡ್ ನಾನು ತೊಗೊಂಡು ಆಲ್ಮೋಸ್ಟ್ ತುಂಬ ಒಂದು 4-5 ವರ್ಷ ಆಗ್ತಾಯಿದೆ. ನಿಮಗೆ ಗೊತ್ತಿರ್ಬೋದು, ಐಫೋನ್ 13 Pro Max ನಮ್ದಿರೋದು. ಈಗ ಆಲ್ರೆಡಿ 17 ಬಂದು 18 ಇನ್ನೇನು ಲಾಂಚ್ ಆಗಬೇಕು, ಅಷ್ಟು ಟೈಮ್ ಆಗಿದೆ. ಆ್ಯಂಡ್ ನಾನು ವರ್ಷನೂ ಸುಮ್ಮನೆ ಫೋನ್ ಮೇಲೆ ಇನ್ವೆಸ್ಟ್ ಮಾಡಲ್ಲ, ಯಾಕಂದರೆ ಒಂದೇ ಸತಿ ನಾವು ತೊಗೊಂಡಿದ್ದು 1.25 ಲಕ್ಷ ಫೋನು. ಸೊ ಅಷ್ಟು ಕೊಟ್ಟು ತೊಗೊಂಡ್ಮೇಲೆ ನೆಕ್ಸ್ಟ್ ವರ್ಷಕ್ಕೆ ಅದಕ್ಕೇನು ಆಗಿಬಿಟ್ಟಿರಲ್ಲ. ಇವಾಗಲೂ ನನ್ನ ಫೋನ್ ಏನೂ ಆಗಿಲ್ಲ, ಸೂಪರಾಗಿದೆ. ಸುನಿದು 16, ಬಟ್ ಅವರು ಕಂಪೇರ್ ಮಾಡಿದ್ರೆ ನನ್ನ ಫೋನೇ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ 1 TB ಸ್ಟೋರೇಜ್ ಇರೋದ್ರಿಂದ ನನಗೆ ಫೋನೇ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಎಷ್ಟೊಂದು ಪುಟಾಣಿ, ನಾನು ಪ್ರೆಗ್ನೆಂಟ್ ಇರುವಾಗಿಂದನೂ ಎಷ್ಟು ವೀಡಿಯೋಸ್ ಇದೆ ಗೊತ್ತಾ ನನ್ನ ಫೋನಲ್ಲಿ. ಅರೌಂಡ್ 6000 ವೀಡಿಯೋಸ್ ಇದೆ. ನಮ್ಮಮ್ಮಂದು, ವೀರದು, ನಂದು ಎಲ್ಲ ನಮ್ಮ ಫ್ಯಾಮಿಲಿದೆಲ್ಲ ವೀಡಿಯೋಸ್ನ ನನಗೆ ಕಲೆಕ್ಟ್ ಮಾಡೋದು, ಇಟ್ಕೊಳ್ಳೋದು ಸಖತ್ ಇಷ್ಟ. ಅದರಲ್ಲೂ ಆಲ್ಮೋಸ್ಟ್ ಒಂದು 4,000 ವೀಡಿಯೋಸು ವೀರದೇ ಇರುತ್ತೆ. ಸೊ ಅಷ್ಟು ಸ್ಟೋರೇಜ್ ಮಾಡಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಫೋನ್ನ. ಆ್ಯಂಡ್ ಮೊನ್ನೆ ನಾನೇನು ಮಾಡಿದೆ, ಫೋನಲ್ಲಿ ಇದ್ದಿದ್ದು ಒಂದಷ್ಟು ಫೋಟೋಸ್ ವೀಡಿಯೋಸ್ನೆಲ್ಲ ನನ್ನ 1 TB ಸ್ಟೋರೇಜ್ ಇದೆ, 2 TB ಇದೆ, ಅದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಈ ಫೋನಲ್ಲಿ ತುಂಬಾ ಜಾಸ್ತಿ ಆಯಿತು ಅನ್ನಿಸ್ತಾಯಿತ್ತು. ಆಮೇಲೆ ಇನ್ನು ಹೊಸದು ಯಾವ್ದಾದ್ರು ಆ್ಯಪ್ ಹಾಕ್ಕೋಬೇಕಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ನಿಮ್ಗೆ ಹೇಳ್ದಂಗೆ ಆಲ್ಮೋಸ್ಟ್ 900 GB ಅಷ್ಟು ಫಿಲ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಸಾಕು, ತುಂಬ 5 ವರ್ಷ ಆದಮೇಲೆ ಫೋನು ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಸರಿ, ಇಟ್ಸ್ ಎ ರೈಟ್ ಟೈಮ್. ಫೋನ್ ಅಂತೂ ತೊಗೊಳ್ಳಲ್ಲ, ಫೋನ್ ತೊಗೊಳ್ಳೋ ಪ್ಲ್ಯಾನೇ ಇಲ್ಲ. ನೋಡೋಣ ಇನ್ನು 1 ವರ್ಷ 2 ವರ್ಷ ಈ ಫೋನ್ನೇ ತಳ್ಳೋದು, ಏನೋ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ ಅನ್ನೋವರೆಗೂ. ಅದಕ್ಕೇ ಈ ವರ್ಷ ಕ್ಯಾಮ್ರಾ ತೆಗೆಸ್ಕೊಂಡೆ. ಇದನ್ನು ನೀವೇನಾರು ಅನ್ಬೋದು ಮ್ಯಾನಿಫೆಸ್ಟ್ ಇಲ್ಲ ಆ ಥರ ಏನಾದರೂ, ಬಟ್ ನನಗೇನಂತ ಅಂದರೆ, ಈ ಫೋನ್ ಇದನ್ನು ಬೇಕು ಇದಕ್ಕೋಸ್ಕರ ತಗೋಬೇಕು ಅಂತ ಆಸೆ ಪಟ್ಟಿರ್ತೀನಿ ನೋಡಿ, ಅದು ನನಗೆ ಯಾವಾಗಲೂ ಸಿಗುತ್ತೆ. ಅದಕ್ಕಿಂತ ಬೆಟರೇ ಸಿಗುತ್ತೆ. ನಾನು ಯಾವಾಗಲೂ 3ನ ಇಷ್ಟಪಡ್ತಾ ಇದ್ದೆ, ಕೊನೆಗೆ 4 ಸಿಕ್ತು ನನಗೆ. ಸೊ ಅದು ಒಂದು ಖುಷಿ ಇದೆ. ದೇವ್ರು ಏನೇ ಕೊಟ್ಟರು ಲೇಟಾಗಾದ್ರೂ ಸರಿ ನನಗೆ ಬೆಟರ್ ಆಗಿರೋದೇ ಸಿಗುತ್ತೆ ಲೈಫಲ್ಲಿ. ಆ ಒಂದು ನಂಬಿಕೆ ಇದೆ ನೋಡಿ, ಅದು ನನಗೆ ಜಾಸ್ತಿ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು. ನಿಮಗೂ ಈ ಕ್ಯಾಮ್ರಾನ ತೋರಿಸ್ಬೇಕು ನಾನು ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇರೋದು. ಈ ಥರದ್ದು ಒಂದು ಪುಟ್ಟದ್ದು ಒಂದು ಗಾರ್ಡ್ ಥರ ಕೊಟ್ಟಿದ್ದಾರೆ, ಅಂದರೆ ಇದ್ರ ಲೆನ್ಸ್ ಇರುತ್ತಲ್ಲ, ಏನೋ ಹಾಳಾಗಬಾರ್ದು ಅಂತ. ಸೊ ಹೀಗೆ
ಎಲ್ಲರೂ ಎತ್ಕೊಂಡು ಹೋಗುವಾಗ ಸ್ವಲ್ಪ ಭಯ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಚಿಕ್ಕದಾಗಿದ್ಯಾ, ಎಲ್ಲರೂ ವೀರು ಇರ್ತಾನೆ, ಕೈ ಜಾರಿ ಬಿದ್ದು ಹೋಗ್ಬಿಟ್ರೆ ಅಂತ. ಸೊ ಹಾಗಾಗಿ ಯಾವಾಗಲೂ ಈ ಪೌಚ್ನ ಕ್ಯಾರಿ ಮಾಡ್ತೀನಿ ಆಚೆ ಎಲ್ಲರೂ ಹೋಗ್ತೀವಿ ಅಂತ ಅಂದರೆ. ಸೊ ಚೆನ್ನಾಗಿದೆ ಕ್ಯಾಮ್ರಾ. ಒಂದು ಐಫೋನ್ ತೊಗೊಂಡ್ರೆ ತೋರಿಸಿರ್ತೀವಿ, ಐಫೋನ್ಗಿಂತ ಆಲ್ಮೋಸ್ಟ್ ಅರ್ಧ ಬೆಲೆಗೆ ಈ ಒಂದು ಕ್ಯಾಮ್ರಾ ಸಿಗುತ್ತೆ. ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಬೇಕು ಅಂತ ಈ ಕ್ಯಾಮ್ರಾನ ತೊಗೊಂಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪಕ್ಕದ ಮನೇಲಿ ಯಾರೋ ಕೆಲ್ಸಕ್ಕೆ ಬಂದಿದ್ದಾರೆ. ಅವರು ಅದೇ ಬೆಳಗ್ಗೆನೆ ವ್ಲಾಗ್ ಮಾಡ್ತಾ ಇದ್ನಲ್ವಾ, ಕ್ಲೀನಿಂಗ್ ಅದು ಇದು ಸೌಂಡ್ ಇರುತ್ತೆ ಹಾಗಾಗಿ. ಆ್ಯಂಡ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನನಗೆ ನಿಮಗೆ ಫಸ್ಟ್ ಈ ಕ್ಯಾಮ್ರಾ ತೋರಿಸ್ಬೇಕು ಅಂತ ಇತ್ತು, ಹಾಗಾಗಿ ತೋರಿಸ್ದೆ. ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಎಷ್ಟೊಂದು ಜನ ಇದನ್ನು ತೊಗೊಂಡಿರ್ತಾರೆ. ಬಟ್ 4 ರೀಸೆಂಟಾಗೆ ಲಾಂಚ್ ಆಗಿದಲ್ವಾ, ಸರಿ 4 ಕೂಡ ಅದರಲ್ಲಿರೋ ಆಕ್ಸೆಸರೀಸ್ ಏನಿರುತ್ತೆ, ಹೆಂಗಿದೆ ಅಂತ ತೋರ್ಸೋಣ ಅಂತ. ನನ್ನ ಕೈಯೆಲ್ಲ ನೋಡ್ಬೋದು ಸ್ವೆಟ್ ಆಗ್ತಾ ಇದೆ. ಆಸ್ಮೋ DJI ಆಸ್ಮೋ ಪಾಕೆಟ್ 4. ಆ್ಯಂಡ್ ಈಗ ಇನ್ನೊಂದೇನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅನ್ನಲ್ಲ, ಮಾಡೋಣ. ಅವನು ಆಟ ಆಡ್ತಾ ಇದ್ದಾನೆ. ಸ್ಯಾಟರ್ಡೆ ಸಂಡೇ ಆದರೆ ಅವನಿಗೆ ಫುಲ್ ಆಟ. ಏನಿಲ್ವಲ್ಲ, ಸ್ಕೂಲ್ ಇಲ್ವಮ್ಮ? ಏನಕ್ಕಿಲ್ಲ ಸ್ಕೂಲು? ಬಾಯ್ಲಿ ಇಲ್ವಾ? ಎದೋ ಬಾಯ್ಲಿ ಸ್ಕೂಲ್ ಇಲ್ಲ ಮಗ್ನೆ? ಇಲ್ಲ. ಏನಕ್ಕೆ ಮಗ್ನೆ? ಇವತ್ತು ಏನೈತೆ? ಇವತ್ತು ಏನಿತ್ತು? ಸ್ಯಾಟರ್ಡೆ ಸಂಡೇ ಸ್ಕೂಲ್ ಇಲ್ಲಲ್ಲ. ಸ್ಕೂಲ್ ಇಲ್ಲಲ್ಲ. ಅವನು ಫುಲ್ ಆಟ. ಇವತ್ತೆಲ್ಲರೂ ಆಚೆ ಕರ್ಕೊಂಡು ಹೋಗ್ಬಿಡ್ಬೇಕು, ಸುನಿ ಅದೇ ಅಂತ ಇದ್ರು. ಎಲ್ಲರೂ ಕರ್ಕೊಂಡು ಹೋಗೋಣ ಅವನು ಅಂತ. ಸೊ ಎಲ್ಲೋಗ್ತೀವಿ ಏನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಆಚೆ ಹೊರಡುವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಈ ಪ್ರಾಡಕ್ಟ್ದು ಲಿಂಕ್ ಬೇಕಂತ ಹೇಳಿ, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗ್ಬೋದೇನೋ. ನಾನು ಲಿಂಕ್ ಕಳಿಸ್ತೀನಿ, ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ನಾವು ಜಯನಗರ್ DJI ಶಾಪಲ್ಲಿ ತೊಗೊಂಬಂದಿದ್ದು. ಅವರ ಅಫಿಷಿಯಲ್ ಅಂಗಡಿಗೆ ಹೋಗಿ ತೊಗೋಬೇಕು, ಎಲ್ಲೆಲ್ಲೋ ಹೋಗಿ ತೊಗೊಳಕ್ಕೆ ಹೋಗ್ಬಿಡಿ ನೀವು. ಆಮೇಲೆ ಸ್ವಲ್ಪ ಸೇಫರ್ ಸೈಡ್ ಇರಲಿ ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟ್ ನಿಮಗೆ ಸಿಗಲಿ ಅಂತ ಅಷ್ಟೇ. ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಸ್ವಲ್ಪ ಅದೇ ನೋಡಿ ಮಾಡಿ ತೊಗೋಬೇಕು. ಸುನಿ ಏನಂದರೆ ಇಷ್ಟೊಂದು ಕಾಸ್ಟ್ಲಿ ತೊಗೋತೀವಿ, ಶಾಪಲ್ಲಿ ತೊಗೊಳ್ಳೋದೇ ಬೆಟರು ಅಂತ ಅಂತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಬೇಕಂದರೆ ಲಿಂಕ್ ಕಳಿಸ್ತೀನಿ, ಚೆಕ್ ಮಾಡಿ ಒಂದ್ಸತಿ ಹೇಗಿದೆ ಪ್ರಾಡಕ್ಟು, ನಿಮಗೆ ಉಪಯೋಗ ಆಗುತ್ತಾ, ಬೇಕಾಗುತ್ತಾ, ನಿಮಗೂ ಆಸೆ ಇತ್ತಾ ಈ ಥರ ತೊಗೋಬೇಕು ಅನ್ನೋದಿದ್ದರೆ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಅಷ್ಟೇ, ಬನ್ನಿ ಲಾಕ್ ಕಂಟಿನ್ಯೂ ಮಾಡಿ. ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ರೋಸು ಆಮೇಲೆ ಬಿಡಿ ಹೂವು ಇತ್ತು. ಆ್ಯಂಡ್ ಇವಾಗ ನಮ್ಮ ಮನೆ ಹತ್ರನೂ ಸ್ವಲ್ಪ ಹೂವು ಬಿಡುತ್ತೆ. ಸೊ ಅದನ್ನೆಲ್ಲ ಇಟ್ಟು ದೇವ್ರ ಪೂಜೆ ಮಾಡಿದ್ದೆ. ಒಂಥರ ಚೆನ್ನಾಗಿತ್ತು ಇವತ್ತು ವೆದರು, ಮಳೆ ಬರೋ ಥರ ಅನ್ನಿಸ್ತಾ ಇತ್ತು. ಸರಿ ಆಚೆ ಹೋಗೋಣ ಅಂದ್ಕೊಂಡಿದ್ವಿ, ಆಮೇಲೆ ಸರಿ ಮಳೆ ಎಲ್ಲ ನಿಲ್ಲಿ ಸಂಜೆ ಮೇಲೆ ಹೋಗೋಣ ಅಂತ ಒಂದು ಒಳ್ಳೆ ಮೂವಿ ಹಾಕ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸುನಿಗೆ ಟಿಫನ್ ಹಾಕ್ಕೊಟ್ಟಿದ್ದೆ, ಮಸಾಲ ಚಿತ್ರಾನ್ನ ಮಾಡಿದ್ದೆ. ಸೊ ಅವ್ರು ಅದನ್ನೇ ತಿಂದು ಮೂವಿ ನೋಡ್ತಾಯಿದ್ರು. ನಮ್ಮ ಮನೇಲಿ ವೀಕೆಂಡ್ಸ್ ಅಂದರೆ ಯಾವುದಾದ್ರೂ ಒಂದು ಇಲ್ಲ 2 ಮೂವೀಸ್ನ ನೋಡ್ತೀವಿ. ನನಗೆ ಸುನಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ವೀರುನ ಕೂಡ ಇವಾಗ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ ನೋಡಿಕೊಂಡು. ನೀವು ನೋಡ್ತಾ ಇರ್ಬೋದು, ಫುಲ್ ಒಂಥರ ನಮ್ಮ ಏರಿಯಾ ಅಂತೂ ಒಂಥರ ಫುಲ್ಲು ಚಳಿ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ನಮ್ಮ ಏನಿದು ರೈನ್ ಲಿಲ್ಲಿ ಹೂವು ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಮಳೆ ಸ್ಟಾರ್ಟ್ ಆದರೆ ಹೂವು ಕೂಡ ಚೆನ್ನಾಗಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಮನೆ ಒಳಗಡೆ ಫುಲ್ಲು ಒಂಥರ ತಣ್ಣಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ಇಂಗ್ಲೀಷ್ ಮೂವಿ ಹಾಕ್ಕೊಂಡು ನೋಡ್ತಾಯಿದ್ರು ಸುನಿ. ಸರಿ ಆಯಿತು, ನಾನು ಕೂಡ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ಅದನ್ನೇ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗಿರುತ್ತೆ ನಮ್ಮ ಡೇ, ಅದರಲ್ಲೂ ವೀಕೆಂಡ್ಸ್ ಯಾವ ಥರ ಇರುತ್ತೆ ಅಂತ ಒಂದಷ್ಟು ಗ್ಲಿಮ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಮೇ ಬಿ ನಿಮಗೂ ಇಷ್ಟ ಆಗ್ಬೋದು, ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ. ಆ್ಯಂಡ್ ದೇವ್ರ ಮನೆದು ಲಾಸ್ಟ್ ಟೈಮ್ ಲಿಂಕ್ ಕೇಳ್ತಾಯಿದ್ರಿ, ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ನಾನು ಎಲ್ಲ ಲಿಂಕು ಅಲ್ಲಿ ಕೊಡ್ತೀನಿ. ಇಲ್ಲೇನಾಗುತ್ತೆ ಅಂದರೆ ನಾನು ಒಬ್ರೊಬ್ರಿಗೂ ಕೊಡೋಕ್ಕೆ ಕಷ್ಟ ಆಗುತ್ತೆ, ಅಲ್ಲಾಂದರೆ ಆಟೋ ಡಿ ಎಮ್ ಮಾಡಿಬಿಟ್ಟಿರ್ತೀನಿ, ಎಲ್ಲರಿಗೂ ಆಟೋಮೆಟಿಕ್ಕಾಗಿ ನಿಮಗೆ ಮೆಸೇಜಲ್ಲಿ ನಿಮಗೆ ಲಿಂಕ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೀವು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಡೈಲಿ ನಾನು ಯಾವುದಾದ್ರು ಹೊಸ ಪ್ರಾಡಕ್ಟ್ದು ವೀಡಿಯೋಸ್ನ ಶೇರ್ ಮಾಡ್ತಾಯಿರ್ತೀನಿ ಅಲ್ಲಿ. ಸೊ ಹಾಗಾಗಿ ನೀವು ಕೂಡ ನೋಡ್ಬೋದು. ಹಲವು ಮಳೆ ಟಚ್ ಮಾಡೋಣ, ಹೇಗಿದೆ? It's a rainy day. It's raining. ನಿಧಾನ ಏನು
ನೇನಿ ಸನ್ನಿನೋ ನೀನು ರೈನಿ ನೋಡು ನೋಡು ಇದೇನ್ ಗೊತ್ತಾ ರೈನ್ ಲಿಲ್ಲಿ ನೋಡಿದ್ಯಾ ಮಳೆ ಬಂದ್ರೆ ಮಾತ್ರ ಬರುತ್ತೆ ಅದು ಗೊತ್ತಾ ಎಂದೋಗುತ್ತೆ ನೀನು ನಾನು ಎಗಾಡಲ್ಲ ನೀನ್ ನೋಡಲ್ಲ ಬೇಡ ಸಾಕು ಬಿಡಪ್ಪ ಮಳೆ 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 ದಿಸ್ ಇಸ್ ರೈನಿಂಗ್ ಎಸ್ ಬ್ಲೂ ಲೈನಿಂಗ್ ಬ್ಲೂ ಸನ್ನಿ ವೀರು ವೆದರ್ ಸಾಂಗ್ ಹೇಳು ವೀರು ಫುಲ್ಲಲ್ಲಿ ಹೇಳ್ಕೊತೀವಿ easy sunny, easy windy, easy rainy, easy windy. Oh, wonderful love. Rainy snow. ಏನೇನೋ ಹೇಳುತ್ತೆ ಮಗು No rainy. ಬರ್ತಾ ಇಲ್ಲ ಸ್ವಲ್ಪ ಬರ್ತಾ ಇದೆ ಅಷ್ಟೇ No rainy. ಬಾ ಯಾರ್ ಫಿಲಮ್ ಹಾಕಿರೋದು ಡಿವಾಸ್ ಯಾರ್ರೀ ಮನೇಲಿ ಡಿವಾಸ್ ಫ್ಯಾನು ರೀ ಯಾರು ಈ ಮನೇಲಿ ಡಿವಾಸ್ ಫ್ಯಾನ್ ನೀನು ಓನಾ ನೀನ್ ಯಾರ್ ಫ್ಯಾನ್ ಅವರು Divas. ಯೆಸ್ ಅದ್ ರೂಮಲ್ಲಿ ಇಟ್ಬಿಡ್ಬೋ ಈಗ ಬೇಡ ನಾಳೆ ಎತ್ಕೊ ಡ್ಯಾನ್ಸ್ ವೀರು ಸೈಡ್ಗೆ ಇಟ್ಬಿಡು ಸಂಜೆ ಮೇಲೆ ನಾವು ಹಾಗೆ ಒಂದು ರೌಂಡ್ ಬಂದಿದ್ವಿ. ಇಲ್ಲಿ ಟೊಮಟೊ ಮಾರ್ಟ್ ಅಂತ ಒಂದಿದೆ ಜೆ ಪಿ ನಗರಲ್ಲಿ, ಅಲ್ಲಿ ಬಂದಿದ್ವಿ. ಒಂದು ಬರ್ಡೇ ಪಾರ್ಟಿಗೆ ಹೋಗಬೇಕಿತ್ತು ಸಂಡೇ. ಹಾಗಾಗಿ ಒಂದು ಗಿಫ್ಟ್ ಎಲ್ಲ ತೊಗೊಳ್ಳೋಣ ಅಂತ ಬಂದರೆ, ಇವ್ನಿಗೆ ಏನು ಬೇಕು ಇವ್ನು ಫಸ್ಟು ಪಿಕ್ ಮಾಡಿಬಿಡ್ತಾನೆ. ಮನೇಲಿ ಎಷ್ಟು ಅವೆಂಜರ್ಸ್ ಟಾಯ್ಸು, ಈ ಡೈನೋಸಾರ್ಸು, ಅನಿಮಲ್ಸ್ ಎಲ್ಲ ಎಷ್ಟಿದೆ ಗೊತ್ತಾ, ಆದರೂ ಅದನ್ನೇ ತೊಗೊತಾ ಇದ್ದ. ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಸರಿ, ಬರ್ಡೇಗೆ ಹೋಗ್ತಾಯಿದ್ದು ಹುಡುಗನ ಬರ್ಡೇಗೆ. ಸೊ ಬಾಯ್ ಬೇಬಿಗೆ ಏನಪ್ಪ ಗಿಫ್ಟ್ ತೊಗೊಳ್ಳೋದು ಅಂತ ಹುಡುಕ್ತಾ ಇದ್ವಿ. ಒಂದಷ್ಟು ಗೇಮಿಂಗ್ಸ್ದು ಈ ಥರದ್ದೆಲ್ಲ ಏನು ಕೊಡೋದು, ಏನಾದ್ರು ಯೂಸ್ ಆಗೋ ಥರದ್ದು ಕೊಡೋಣ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಅದೇ ಟೈಮಲ್ಲಿ ನಮ್ಮ ಕಾರ್ಗೆ ಇದು ಶೆಲ್ ಡೌನ್ ಆಗಿತ್ತು. ಸೊ ಸುನಿ ಅಲ್ಲಿ ನಿಂತ್ಕೊಂಡು ಶೆಲ್ ಹಾಕಿಸ್ಕೊತಾ ಇದ್ರು. ಸೊ ಇಲ್ಲಿ ವೀರುಗೆ ಇಷ್ಟ ಆಗುತ್ತೆ, ಅವ್ನು ಯಾವಾಗಾರು ನೆನ್ಪು ಮಾಡ್ಕೊಂಡು ಕೇಳ್ತಾ ಇರ್ತಾನೆ ಟೊಮಟೊ ಮಾರ್ಟ್ಗೆ ಹೋಗೋಣ ಅಂತ. ಯಾಕಂದರೆ ಈ ಟೊಮಟೊ ಮಾರ್ಟ್ ಬ್ಯಾಕ್ ಸೈಡೇ ನಮ್ಮ ಹಳೆ ಮನೆ ಇದ್ದಿದ್ದು. ಅವಾಗ ಯಾವಾಗಲೂ ರೆಗ್ಯುಲರಾಗಿ ಬರ್ತಾ ಇದ್ದಲ್ಲ, ಅವ್ನಿಗದು ಇನ್ನೂ ನೆನಪಿದೆ. ಸೊ ಕೇಳ್ತಾ ಇರ್ತಾನೆ. ಸೊ ನಾವು ಅದು ಸರಿ ಆಯಿತು, ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಕಾರ್ ಎತ್ಕೊಂಡು ಬಂದಿದ್ವಿ. ಮಳೆ ಬೇರೆ ಮತ್ತೆ ಬರುತ್ತೋ ಏನೋ ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ವಿ. ಸರಿ ಆಯಿತು, ಕೂಲು ಕೂಡ ನೋಡಿರ್ಬೋದು ತುಂಬ ಬಂದ್ಬಿಟ್ಟಿತ್ತು. ಒಂದು ಹೇರ್ ಕಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ, ಇನ್ನು ಸ್ಕೂಲು ಎಲ್ಲ ಹೋಗ್ತಾನೆ, ಇನ್ನೊಂದು ವಾರ ಬಿಟ್ರೂ ಅದು ಮುಖ ಕಣ್ಮೇಲೆಲ್ಲ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಸ್ಪಿನ್ ಸಲೂನಲ್ಲಿ ಹೋದ್ವಿ. ಅಪಾಯಿಂಟ್ಮೆಂಟ್ ಏನೂ ತೊಗೊಂಡಿರಲಿಲ್ಲ, ಬಟ್ ನಮ್ಮ ಇದಕ್ಕೆ ಇತ್ತು ಅಪಾಯಿಂಟ್ಮೆಂಟು. ಸರಿ ಅಂದ್ಬಿಟ್ಟು ಸುನಿನೂ ಮಾಡಿಸ್ಕೊತೀನಿ ಅಂದರು. ಇವನಿಗೂ ಸಿಂಪಲಾಗಿ ಮಾಡಿಸ್ದೆ ಈ ಸತಿ, ಏನೋ ಟ್ರಿಮ್ ಮಾಡಿಸೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಸಿಂಪಲ್ ಓಲ್ಡ್ ಸ್ಟೈಲ್ ಹೇರ್ ಕಟ್ ಮಾಡಿ ಅಂತ ಹೇಳಿದೆ, ಬರೀ ಸಿಸರಲ್ಲಿ. ಸೊ ಅವರು ಅದೇ ಥರ ಮಾಡಿದ್ರು. ಅವನಿಗೆ ಸೈಡ್ಸ್ ಎಲ್ಲ ನಾನು ಯಾವಾಗಲೂ ಈ ಥರ ಮುಲ್ಲೆಟ್ ಕಟ್ಟಿಂಗು ಆ ಥರದ್ದೆಲ್ಲ ಮಾಡಿಸಿ ಅವ್ನಿಗೊಂಥರ ಅಲ್ಲಿ ಕೂದಲು ಈವನಾಗೆ ಬರ್ತಾಯಿಲ್ಲ ಅಂತ ಅನ್ನಿಸ್ತಾಯಿತ್ತು. ಸೊ ಫುಲ್ ಈವನಾಗಿ ಬರಲಿ ಅಂದ್ಬಿಟ್ಟು ಈ ಸತಿ ಬರೀ ಸಿಸರಲ್ಲಿ ಮಾಡಿಸಿದ್ದೀನಿ. ಯಾವುದೇ ಥರ ಮಿಷಿನ್ ಹಾಕಿರಲಿಲ್ಲ. ತುಂಬ ಓಲ್ಡ್ ಸ್ಟೈಲ್ ಒಂಥರ ಕಾಣಿಸ್ತಾಯಿತ್ತು. ಆಮೇಲೆ ಅನ್ನಿಸ್ತು ಅಯ್ಯೋ ಸೂಟ್ ಆಗ್ತಾ ಇಲ್ವೇನೋ ಅಂತ. ಸುನಿ ಅಂದರು ಏನಾಗಲ್ಲ, ಒಂದು ವಾರ ಸರಿ ಹೋಗುತ್ತೆ, ಚೆನ್ನಾಗಿ ಬರುತ್ತೆ ಬಿಡು ಅಂತ. ಆಲ್ಮೋಸ್ಟ್ ಇಲ್ಲೇ ಒಂದು 2 ಅವರ್ ಆಯಿತು. ಇಬ್ಬರದು ಹೇರ್ ಕಟ್ ಎಲ್ಲ ಮುಗಿಬೇಕಲ್ಲ, ಅಲ್ಲಿ ಮುಗಿಸ್ಕೊಂಡು ಸರಿ ಹೊಟ್ಟೆ ಹಸಿತಾಯಿತು. ಹಾಗಾಗಿ ಬೇಲ್ಪುರಿ ಪಾನಿಪುರಿ ಎಲ್ಲ ತೊಗೊಂಡ್ವಿ. ಇದು RV ಕಾಲೇಜ್ ರೋಡು. ಇಲ್ಲಿ ನಮಗೆ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ತಾಯಿರ್ತಾರೆ, ತುಂಬ ಜನ ಕೂಡ ಇರ್ತಾರೆ. ಮಳೆ ಇದಕ್ಕೆ ಅಷ್ಟೇನು ಜನನೂ ಇರಲಿಲ್ಲ. ನಮಗೆ ಒಂದು ಸ್ಪೆಷಲ್ ಬೇಲು, ಒಂದು ಸೇಪುರಿ 2 ತೊಗೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ನನಗೂ ಇಷ್ಟ ಆಯಿತು. ಆ್ಯಂಡ್ ಅಲ್ಲೇ ಬೋಟಿ ಇತ್ತು, ಅವ್ನು ಬೋಟಿ ತಿಂತೀನಿ ಅಂತ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸಖತ್ತಾಗಿ ತಿಂತಾಯಿದ್ವಿ. ಹಾಗಾಗಿ ಸರಿ ಅಂತ ಕೊಡಿಸಿದ್ದೆ. ಅವನು ಕೂತ್ಕೊಂಡು ಹಿಂದೆಗಡೆ ಫುಲ್ ಬೋಟಿ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಸೇಪುರಿನೂ ಚೆನ್ನಾಗಿತ್ತು, ಬೇಲ್ಪುರಿನೂ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿರುತ್ತೆ, ಇನ್ನೂ ಡಿಫ್ರೆಂಟಾಗಿ ಏನೇನೋ ಇರುತ್ತೆ. ಟ್ರೈ ಮಾಡ್ಬೋದು ನೀವೇನಾದ್ರು ಈ ಸೈಡ್ ಇದ್ದೀನಿ ಜೆ ಪಿ ನಗರ್ ಅಂದರೆ ಹೋಗಿ ಟ್ರೈ ಮಾಡಿ. ಅದೇ ರೋಡಲ್ಲಿ ಮುಂದೆ ಹೋದರೆ ನಿಮಗೆ ಟೊಮಟೊ ಮಾರ್ಟ್ ಕೂಡ ಸಿಗುತ್ತೆ. ಸೊ ಅಲ್ಲೇ ಓಡಾಡಿಕೊಂಡು ಕಾರ್ ಎತ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾಯಿದ್ವಿ.
ಚೆನ್ನಾಗಿತ್ತು. ನನಗಂತೂ ಫುಲ್ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ನಾನು ಸ್ವಲ್ಪ ಈ ಥರ ಜಂಕ್ ಫುಡ್ ಎಲ್ಲ ಜಾಸ್ತಿ ಇಷ್ಟಪಡ್ತೀನಿ. ಬೇಲ್ಪುರಿ, ಆಮೇಲೆ ಸೇಪುರಿ, ಮಸಾಲೆ ಪುರಿ, ಗೋಬಿ ಮಂಚೂರಿ ಹೇಳ್ತಾ ಇದ್ರೇ ಒಂಥರ ಅಂತ. ಆಮೇಲೆ ಮೋಮೋಸ್ ಈ ಥರದ್ದೆಲ್ಲ ನಂಗೆ ಜಾಸ್ತಿ ಇಷ್ಟ. ಬರ್ಗರ್, ಪಿಜ್ಜಾ ಅದೆಲ್ಲ ನಂಗೆ ಇಷ್ಟ. ನನಗೆ ಬಾತ್ ಐಟಮ್ ಎಲ್ಲ ಇಷ್ಟ ಆಗಲ್ಲ. ಬಿಸಿಬೇಳೆ ಬಾತು, ಪೊಂಗಲ್ಲು, ಆಮೇಲೆ ಪಲಾವು, ಒಟ್ನಲ್ಲಿ ರೈಸ್ ಬಾತ್ಗಳು ಯಾವುದು ನನಗೆ ಇಷ್ಟ ಆಗಲ್ಲ. ಇಡ್ಲಿ, ದೋಸೆ ಈ ಥರ ನಾನು ಸ್ವಲ್ಪ ಜಂಕ್ ಆಚೆ ಜಂಕ್ ಬೇಕ್ರಿ ಐಟಮ್ ಎಲ್ಲ ನಂಗೆ ಸಖತ್ ಇಷ್ಟ. ಪಫ್ಸು, ಆಮೇಲೇನು ಇನ್ನೇನು ಇಷ್ಟ ಆಗುತ್ತೆ ನನಗೆ, ಟೋಸ್ಟು ಈ ಥರದ್ದೆಲ್ಲ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಆಮೇಲೆ ಮನೆಗೆ ಬಂದಮೇಲೆ ಸುನಿ ಬೆಳಗ್ಗೆನೇ ಫಿಶ್ ತಂದಿದ್ರು. ಮ್ಯಾರಿನೇಟ್ ಮಾಡಿ ಫಿಶನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಸರಿ ಸಖತ್ತಾಗಿದೆ, ಒಳ್ಳೆ ವೆದರ್ಗೂ ಊಟಕ್ಕೆ ಫಿಶ್ ಫ್ರೈ ಮಾಡಿಬಿಡೋಣ ಅಂತ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವರಿಬ್ರು ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. 2 ಥರ ಮಾಡಿದೆ. ಒಂದು ಮನೆ ಮಸಾಲೆ, ಒಂದು ಆಚೆ ಕಡೆದು ಫಿಶ್ ಫ್ರೈ ಮಸಾಲ. ಸೊ 2ರಲ್ಲಿ ನನಗೆ ಮನೆ ಮಸಾಲೆನೇ ಸ್ವಲ್ಪ ಇಷ್ಟ ಆಯಿತು. ನಾನು ಹೇಗೆ ಮಾಡ್ತೀನಿ ಅಂದರೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕಿ ಉಪ್ಪು ಹಾಕಿ ಕಲಸಿ ಇಟ್ಬಿಡೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಿದ್ರೆ ಅಲ್ಲಿ ಏನು ಜಾಸ್ತಿ ಏನಿಲ್ಲ. ಸ್ವಲ್ಪ ನೀವು ಬೇಕಂದರೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನು ರೆಡಿ ಮಸಾಲೆಗೆ ನಾನು ಏನೂ ಹಾಕಲ್ಲ, ಬರೀ ನೀರು ಹಾಕಿ ಆ ಮಸಾಲೆ ಜೊತೆಲಿ ಕಲಸಿ ಇಟ್ಬಿಡ್ತೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಆ್ಯಡ್ ಮಾಡಲ್ಲ. ಅವ್ರು ಪ್ಯಾಕೆಟ್ ಮೇಲೆ ಕೊಟ್ಬಿಟ್ಟಿರ್ತಾರೆ, ಏನೂ ಹಾಕ್ಬಾರ್ದು, ಬರೀ ನೀರು ಹಾಕಿ ಕಲಿಸ್ಬಿಟ್ಟು ಹಾಕಬೇಕು ಅಂತ. ಹಾಗಾಗಿ ಬೇರೆ ಏನಾದ್ರು ಉಪ್ಪು ಗಿಪ್ಪು ಎಕ್ಸ್ಟ್ರಾ ಮಾಡೋಕ್ಕೋದ್ರೆ ಅದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಅದು ಒಂದು 4, ಇದೊಂದು 4 ಥರ ಮಿಕ್ಸ್ ಮಾಡಿದೆ. ಬಟ್ ಫುಲ್ಲು ಮಾಡೋಕ್ಕೆ ಹೋಗಲಿಲ್ಲ, ಒಂದು 3-4 ಮಾತ್ರ ಬೇಯಿಸ್ಕೊಂಡ್ವಿ. ಆಮೇಲೆ ಮತ್ತೆ ನೈಟ್ ಡಿನ್ನರ್ಗೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂಜಲ್ ಫಿಶ್ ತಂದಿದ್ರು. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಅದೇ ಹೇಳಿದ್ನಲ್ಲ, ಮನೆ ಮಸಾಲೆನೇ ಸಖತ್ತಾಗಿ ಅನ್ನಿಸ್ತಾಯಿತ್ತು. ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ನಾನು ಮನೇಲೇ ಮಾಡಿದ್ದು. ಹಾಗಾಗಿ ಆ ಫ್ಲೇವರ್ ಎಲ್ಲ ಇನ್ನೂ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ. ನಾವು ಈ ವೀಕ್ ಫುಲ್ಲೂ ಚಿಕನ್ ಏನೂ ತಂದಿರಲಿಲ್ಲ. ಹಾಗಾಗಿ ಸರಿ ಆಯಿತು. ವೀರು ಕೂಡ ಕೇಳ್ತಾ ಇದ್ದ ಫಿಶ್ ತಿಂತೀನಿ ಅಂತ, ಅದಕ್ಕೆ ಸುನಿ ಫಿಶ್ ತಂದಿದ್ರು. ಬಾಲ ತಿನ್ನಲ್ಲ ಯಾರು. ಏನು ತಿಂತೀರೇನು? ಬಾಲ ತಿನ್ನ. ನೋಡ್ಕೊಡೋ ಮುಳ್ಳು ಇಲ್ಲ ಬಿಡಿ, ಹಿಂದೆ ಕೊಟ್ಟಿರ. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆಯಪ್ಪ. ನಾನು ಅದೇ ಆಸೆ ಪಟ್ಟು ಕೇಳ್ತಾ ಇದ್ದೆ, ನಾನು ಫಿಶ್ ತಿಂತೀನಿ ಅಂತ. ಎಲ್ಲಿ ನೋಡಿದೆ? ಟಿವಿ ಹಿಂದೆ ನೋಡ್ತಾನೆ. ಯಾರು ನೋಡಿದೆ? ಯಾರು ತಿಂತಾ ಇದ್ರು? ನಾನು ನೀನೇ ತಿಂತಾ ಇದ್ದ? ಚೆನ್ನಾಗಿದೆಯಾ? ಚೆನ್ನಾ ಬಾಲ ತಿಂತೀನಿ ನಾನು. ಬಾಲ ತಿನ್ನಕ್ಕಾಗಲ್ಲಮ್ಮ, ಅದು ಕರಂ ಹಚ್ಬೇಕು. ಯಾವ್ದು ಬೇಬಿ ಫಿಶ್ ಇದು? ಪಾಂಗಡ. ಈ ಬಾಲ ತಿಂದಿ ಇದು ತಿನ್ ಫಸ್ಟ್. ಇದು ಇರು ಕಣ್ಕೊಂಡು ಚಾರು ಬಾಲ. ಅಗಿಬೇಕು, ಚೆನ್ನಾಗಿ ಅಗಿಬೇಕು. ಮಸಾಲೆ ಚೆನ್ನಾಗಿದೆಯಾ? ಹ್ಞೂ ತಿಂದ ಹ್ಞೂ ಆಯ್ತಾ? ಬಾಲ ತಿಂತೀಯಪ್ಪ? ಹ್ಞೂ ಆಯ್ತಲ್ಲ? ಚೆನ್ನಾಗಿದೆಯಮ್ಮ? ಅಗಿಬೇಕು. ಏನಾಯ್ತು? ಬೇಡ ಬೇಬಿ, ಅಗಿ ಚೆನ್ನಾಗಿ ಅಗಿಬೇಕು. ಹ್ಯಾಪಿ ಸಂಡೇ. ಹೇಳ ಹ್ಯಾಪಿ ಸಂಡೇ. ಹ್ಯಾಪಿ ಸಂಡೇ.